ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮೋಡ್ಜಡೆ ನನ್ನ ಡಾರ್ಲಿಂಗ್ ಫೋನೇ ರಿಸೀವ್ ಮಾಡ್ತಿಲ್ಲ ಕಣೆ. ಡ್ರೈವಿಂಗ್ ಮಾಡ್ತಾ ಇರ್ಬೋದು, ಒಂದ್ಸರಿ ಅಲ್ಲಿ ಸೇರಿದ್ಮೇಲೆ ಫೋನ್ ಮಾಡ್ತಾರೆ ಬಿಡು. ಹಾಗಲ್ಲ ಕಣೆ, ಪಾರ್ಟಿ ಮಾಡೋಣ ಅಂತ ಹೇಳಿದಾನೆ ಅಂದರೆ ಏನೋ ವಿಷಯ ಇರುತ್ತೆ. ಆ ವಿಷಯನ ಅವನ ಬಾಯಿಂದನೇ ಕೇಳಬೇಕು ಅಂತ ನನಗೆ ಆಸೆ. ಅಲ್ಲಿವರೆಗೂ ನನ್ನ ಕೈಲಿ ತಡ್ಕೊಳಕ್ ಆಗ್ತಿಲ್ಲ ಕಣೆ. ಛೀ, ನಂಗನ್ಸುತ್ತೆ ಆಸ್ಪತ್ರೆ ವಿಷಯ ಏನೋ ಇರಬೇಕು ಅಂತ. ಅವನು ಈ ರೀತಿ ಸಾಧನೆ ಎಲ್ಲ ಮಾಡಿದ್ರೆ ಆ ರೀತಿ ಎಲ್ಲ ತೋರಿಸ್ಕೊಳ್ಳಲ್ಲ, ಈ ಪಾರ್ಟಿ ಗೀಟಿ ಎಲ್ಲ ಮಾಡಿ. ಅಮ್ಮ ಹೇಳಿದ ನಿಜ. ಆ ಥರ ಪಾರ್ಟಿ ಮಾಡೋದಿದ್ರೆ ನಮ್ಮ ಮನೆಯಲ್ಲಿ ದಿನಾ ಪಾರ್ಟಿ ಆಗಿರೋದು. ಅಷ್ಟು ಸಾಧನೆಗಳಿವೆ ಒಂದು. ಹೌದು ಹೌದು ಹೌದು. ರಮೇಶ, ಏನು ಸರ್ಪ್ರೈಸ್ ಇರ್ಬೋದು, ಏನು ಕಾರಣ ಇರ್ಬೋದು ಅಂತ ನಿನ್ಗೇನಾದ್ರು ಗೊತ್ತಾ? ನನ್ಗ ಏನೋ ಇರಬೇಕು. ಯಾಕೆಂದರೆ ಪಾರ್ಟಿ ಮಾಡೋಕೆ ಹೇಳಿದಾನೆ ಈ ವಿಷಯದಲ್ಲಿ ಅಂತಂದರೆ ಏನೋ ದೊಡ್ಡ ವಿಷಯನೇ ಇರಬೇಕು. ಕಾರಣ ಇದೇ ಮೊದಲನೇ ಸಲ ಅಲ್ವಾ ಈ ಥರ ಒಂದು ಪಾರ್ಟಿ ಅರೇಂಜ್ ಮಾಡ್ತಾ ಇರೋದು. ಆದ್ದರಿಂದ ಅಂತಿಂಥ ವಿಷಯ ಆಗಿರೋಕ್ಕೆ ಸಾಧ್ಯವೇ ಇಲ್ಲ. ಏನೋಪ್ಪ, ನೀವು ಹೇಳ್ತಾ ಇರೋದು ಕೇಳ್ತಿದ್ರೆ ಆ ವಿಷಯ ಏನು ಅಂತ ತಿಳ್ಕೊಬೇಕು ಅಂತ ನನಗೆ ತುಂಬ ಆಸೆ ಆಗ್ತಾ ಇದೆ. ನೋಡೋಣ ನೋಡೋಣ. ನಾನು ಕೂಡ ಭಾಳ ಕುತೂಹಲದಿಂದ ಕಾಯ್ತಾ ಇದ್ದೇನೆ. ಬಂದ ಮೇಲೆ ಏನು ಹೇಳ್ತಾನೋ ನೋಡೋಣ. ಏನಿರ್ಬೋದು ಏನಿರ್ಬೋದೇ? ತಾಳಿದವನು ಬಾಳಿಯಾನು. ನಂಗೆ ತಾಳ್ಮೆ ಇಲ್ಲ ಕಣೆ. ಸೋತ್ಬಿಟ್ವೇನಿದೆ. ಎಲ್ಲ ಸರಿ ಮಾಡಕ್ ಹೋಗಿ ದೊಡ್ಡ ತಪ್ಪನೆ ಮಾಡ್ಬಿಟ್ವಿ. ಯಾವ ಬೆಂಕಿನ ಆರಿಸ್ಬೇಕು ಅಂತ ಇದ್ವಿ, ಈಗ ಅದೇ ಬೆಂಕಿ ಸುಡ್ತಾ ಇದೆ. ನಿತ್ಯ ಏನಂತ ಉತ್ತರ ಕೊಡ್ಲಿ? ಕಣ್ಣು ಎದುರುಗಡೆ ಎಲ್ಲ ನಡೀತಿದ್ರು ನನ್ನ ಕೈ ತಡೆಯೋಕೆ ಆಗ್ಲಿಲ್ಲ. ನಿತ್ಯ ಏನು ಅಂತ ಮುಖ ತೋರಿಸ್ಲಿ? ಪ್ಲೀಸ್, ನೀವು ನನ್ನ ಕ್ಷಮಿಸ್ತಿರಲ್ಲ? ಪ್ಲೀಸ್ ಸರ್, ದಯವಿಟ್ಟು ನೀವು ಹೀಗೆಲ್ಲ ಮಾತಾಡಬೇಡಿ. ನೀವು ಯಾಕೆ ಕ್ಷಮೆ ಕೇಳ್ತೀರಾ? ಯಾರೋ ಮಾಡಿದ ತಪ್ಪಿಗೆ ನೀವ್ ಹೇಗೆ ಸರ್ ಹೊಣೆ ಆಗ್ತೀರಾ? ಅಕ್ಕನ ವಿಚಾರದಲ್ಲಿ ನೀವು ಯಾವತ್ತೂ ತಪ್ಪು ಮಾಡಿಲ್ಲ ಸರ್, ಅವತ್ತೂ ಮಾಡಿಲ್ಲ, ಇನ್ಯಾವತ್ತೂ ಮಾಡಲ್ಲ. ಇದಕ್ಕೆಲ್ಲ ಕಾರಣ ಆ ತೇಜಸ್. ಅಕ್ಕನ ಬಗ್ಗೆ ಪ್ರೀತಿ ಇದ್ದಿದ್ರೆ ಅವನಿಗೆಲ್ಲ ಚೀಪಾಗಿ ಮಾತಾಡ್ತಿರ್ಲಿಲ್ಲ ಸರ್. ಪಾಪಿ ಸರ್ ಅವನು, ಪಾಪಿ. ಅಕ್ಕನ ನಂಬಿಕೆಗೆ ಕೊಳ್ಳೆ ಇಟ್ಬಿಟ್ಟ. ದ್ರೋಹಿ ಸರ್ ಅವನು, ದೊಡ್ಡ ದ್ರೋಹಿ. ಅವನ ಪ್ರೀತಿಗೆ ಮೋಸ ಮಾಡ್ದ. ನಾನೇನ್ ಮಾಡಿದೆ? ಮನೆಯವ್ರಿಗೆ ಹೋಗಿ ಎಲ್ಲ ಸತ್ಯ ಹೇಳಬೇಕು ಅಂತ ಇದ್ದು ನಾನು ಈಗ ಹೋಗಿ ಏನು ಹೇಳಲಿ? ಏನು ಹೇಳೋಕ್ಕಾಗುತ್ತೆ? ಕೊಟ್ಟ ಮಾತನ್ನ ಉಳ್ಸೋಕ್ಕಾಗ್ದಿರೋ ನಾನು ಇನ್ನೇನು ಮಾಡೋಕ್ಕಾಗುತ್ತೆ ನಿಧಿ? ನಿತ್ಯ ನನ್ನ ಎಷ್ಟು ನಂಬಿದ್ರು, ಎಲ್ಲ ಸರಿ ಮಾಡ್ತೀರಿ ಅಂತ ಎಷ್ಟೆಲ್ಲ ನಂಬಿಕೆ ಕೊಟ್ಟಿದ್ದೆ. ಆದರೆ ಈಗ ನಿತ್ಯ ನಂಬಿಕೆ ಉಳಿಸ್ಕೊಳ್ಳೋದ್ರಲ್ಲಿ ಸೋತೋಗ್ಬಿಟ್ಟೆ. ಏನಂತ ಹೇಳಿ?
ನನ್ನ ನಿತ್ಯನ ಮದುವೆ ಆಗಲಿಲ್ಲ, ನಿಮ್ಮನ್ನ ಇಷ್ಟಪಡ್ತಿದ್ದೆ ಅಂತ ಹೇಳ. ತೇಜಸ್ ಮತ್ತೊಂದ್ಸಲ ನಿತ್ಯಾಗೆ ಮೋಸ ಮಾಡ್ದ ಅಂತ ಹೇಳ. ಏನು ಹೇಳಲಿ ನಿಧಿ, ಏನು ಮಾತಾಡಲಿ? ದೊಡಮ್ಮ, ದೊಡಮ್ಮ. ಏನ್ ಪುಟ್ಟ ಕರ್ತೀಯಾ? ಏನ್ ಯೋಚನೆ ಮಾಡ್ತಿದ್ದೀರಾ? ದೊಡಮ್ಮ, ಎಲ್ಲ ಸರಿ ಆಗ್ತಿದೆ ಅಲ್ವಾ? ಮತ್ ಯಾಕೆ ಚಿಂತೆ ಮಾಡ್ತಿದ್ದೀರಾ? ಇವಾಗ ನೀವು ಖುಷಿಯಾಗಿರ್ಬೇಕಲ್ವಾ? ನಮ್ಮ ಪಾಲಿಗೆಲ್ಲ ಸರಿಯಾಗಿ ಕಾಣ್ತಿರೋದು ನಿಮ್ ದೊಡ್ಡಪ್ಪನ ಕಣ್ಗೆ ತಪ್ಪಾಗೆ ಕಾಣ್ತಿದೆ ಅಲ್ವಾ ಪುಟ್ಟ? ಹಾಗಂತ ಇವಾಗ ಆಗ್ತಿರೋದನ್ನ ಬೇಡ ಅನ್ನಕ್ಕಾಗುತ್ತೆ ದೊಡಮ್ಮ? ಹಾಗಲ್ಲ, ನಿಮ್ ದೊಡ್ಡಪ್ಪ ಎಂತವ್ರು ಅಂತ ನನಗೆ ಚೆನ್ನಾಗಿ ಗೊತ್ತು. ಈಗೆಲ್ಲ ಅವ್ರ ಇಷ್ಟದ ವಿರುದ್ಧವಾಗಿ ನಡೀತಿದೆ ಅಂತ ಗೊತ್ತಿದ್ದು ಅವ್ರು ಸುಮ್ಮನೆ ಇರೋದನ್ನ ನೋಡ್ತಿದ್ರೆ ನನ್ಗೆ ಯಾಕೋ ಭಯ ಆಗ್ತಿದೆ. ಇನ್ನೇನು ಅನಾಹುತ ಕಾದಿದ್ಯೋ ಅಂತ ಅನ್ನಿಸ್ತಿದೆ. ದೊಡಮ್ಮ, ನೀವು ಸುಮ್ಮನೆ ಟೆನ್ಷನ್ ಮಾಡ್ಕೋತಿದ್ದೀರಾ. ದೊಡ್ಡಪ್ಪ ಇಲ್ಲೇ ಮನೇಲಿ ಇದಾರಲ್ವಾ? ಅಂದ್ಮೇಲೆ ಅವ್ರೇನ್ ಮಾಡೋದಕ್ಕಾಗುತ್ತೆ? ಕೆಟ್ಟ ದೃಷ್ಟಿ ತಾಗೋಕೆ ಎದುರಿಗೆ ಇರಬೇಕು ಅಂತ ಏನಿಲ್ಲ ಅಲ್ವಾ? ಅವ್ರು ಎಲ್ಲೋ ಇದ್ಕೊಂಡು ಏನ್ ಮಾಡ್ತಾರೆ ಅಂತ ಯಾರಿಗೂ ಗೊತ್ತಾಗಲ್ಲ. ಮಾಡಿದ್ಮೇಲೂ ಅನುಮಾನ ಬರ್ದೇ ಇರೋ ಹಾಗೆ ನಡ್ಕೊಳ್ಳೋದು ಅವ್ರಿಗೆ ಗೊತ್ತು. ಅವ್ರಿಷ್ಟು ಆರಾಮಾಗಿದ್ದಾರೆ ಅಂದ್ರೆ ನಮಗ್ ಗೊತ್ತಿಲ್ಲದೆ ಇರೋ ಯಾವುದೋ ಸತ್ಯ ಅವ್ರಿಗೆ ಗೊತ್ತಿದೆ ಅಂತ ಅರ್ಥ. ಇದರಿಂದ ಇನ್ನೂ ದೊಡ್ಡ ತೊಂದರೆ ಕಾದಿದೆ ಅಂತ ನನ್ಗೆ ಯಾಕೋ ಅನಿಸ್ತಿದೆ ಪುಟ್ಟ. ಕರುನಾಡ ಕಣ್ಮಣಿ